ಸೊ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಾಂಪಿಟೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ NTPC ಮೊದಲನೇ ಶಿಫ್ಟು ಅಂದರೆ 16 ಜೂನ್ 2026 NTPC ಅಂಡರ್ ಗ್ರ್ಯಾಜುಯೇಟ್ ಎಕ್ಸಾಮ್ನ ಫಸ್ಟ್ ಶಿಫ್ಟ್ ಕಂಪ್ಲೀಟ್ ಆಗಿದೆ. ಸೊ ನೋಡೋಣ ಯಾವ ಥರ GK ಕ್ವಶನ್ಸ್ ಬಂದಿದ್ವು ಅಂತ. ಸೊ ಅಷ್ಟು ಕ್ವಶನ್ ಕೂಡ 100% ಆ್ಯಕ್ಯುರೇಟ್ ಕ್ವಶನ್ಸ್, ಯಾವುದೇ ಕ್ವಶನ್ನು ಫೇಕ್ ಕ್ವಶನ್ ಇರಲ್ಲ. ಎಲ್ಲವೂ ಕೂಡ ಇವತ್ತಿನ ಮೊದಲನೇ ಶಿಫ್ಟಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸೇ. ಓಕೆ, ಸೊ ಫಸ್ಟ್ ಕ್ವಶನ್ ಏನಪ್ಪ ಅಂದ್ರೆ, ಭಾರತೀಯ ಸಂವಿಧಾನದ ಸ್ವಾತಂತ್ರ್ಯದ ಹಕ್ಕು ಯಾವ ಅನುಚ್ಛೇದದಲ್ಲಿ ವರ್ಣಿತವಾಗಿದೆ ಅಂತ ಕ್ವಶನ್ ಕೇಳಿದಾರೆ. ಯಾವುದಪ್ಪ ಅಂದರೆ ಆಪ್ಷನ್ ಬಿ, ಅನುಚ್ಛೇದ 19ರಿಂದ ಅನುಚ್ಛೇದ 22ರವರೆಗೂ ನಾವು ಸ್ವಾತಂತ್ರ್ಯದ ಹಕ್ಕು ಅಂತ ನೋಡ್ತೀವಿ ನಮ್ಮ ಭಾರತ ಸಂವಿಧಾನದ ಮೂಲಭೂತ ಹಕ್ಕುಗಳ ಪಟ್ಟಿಯಲ್ಲಿ. ಹೌದಾ, ಒಟ್ಟು 6 ರೀತಿಯ ಹಕ್ಕನ್ನು ಕಾಣ್ತೀವಿ. ಅದರಲ್ಲಿ ಮೊದಲನೇದು ಸಮಾನತೆಯ ಹಕ್ಕು 14ರಿಂದ 18, ಎರಡನೇದು ಸ್ವಾತಂತ್ರ್ಯದ ಹಕ್ಕು 19ರಿಂದ 22, ಮೂರನೇದು ಶೋಷಣೆ ವಿರುದ್ಧದ ಹಕ್ಕು 23ರಿಂದ 24, ನಾಲ್ಕನೇದು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು 25ರಿಂದ 28, ಇನ್ನು ಐದನೇದು ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಹಕ್ಕು, ಇದು 29ರಿಂದ 30, ಕೊನೆಯದಾಗಿ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ವಿಧಿ 32. ಓಕೆ, ಸೊ ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂದರೆ ಆಪ್ಷನ್ ಬಿ, ಅನುಚ್ಛೇದ 19ರಿಂದ 22. ನೆಕ್ಸ್ಟ್, ಸ್ಪಷ್ಟ ಪ್ರತಿಧ್ವನಿ ಅಥವಾ ಇಕೋ ಮೈಕ್ ಅಂತ ಅಂತೀವಿ. ಸ್ಪಷ್ಟ ಪ್ರತಿಧ್ವನಿ ಕೇಳಲು ಪ್ರತಿಫಲಕ ಮೇಲ್ಮೈ ಮತ್ತು ಧ್ವನಿ ಮೂಲದ ನಡುವಿನ ಕನಿಷ್ಠ ಎಷ್ಟು ದೂರ ಇರಬೇಕಂತ ಕ್ವಶನ್ ಕೇಳಿದ್ದಾರೆ. ಎಷ್ಟಪ್ಪ ಅಂದರೆ 17.2 ಮೀಟರ್ ಇರಬೇಕು. ಈಗ ಫಾರ್ ಎಕ್ಸಾಂಪಲ್ ನಾವು ಬಿಜಾಪುರ ಗೋಲ್ ಗುಮ್ಮಟ್ನಲ್ಲಿ ಧ್ವನಿ ಪ್ರತಿಫಲನ ಆಗೋದನ್ನು ನೋಡ್ತೀವಿ, ಹೌದಲ್ಲ. ಸೊ ಅಲ್ಲಿ ಏನಪ್ಪ ಅಂದ್ರೆ ಪ್ರತಿಫಲಕ ಮೇಲ್ಮೈ ಮತ್ತು ಧ್ವನಿ ಮೂಲದ ನಡುವೆ ಕನಿಷ್ಠ 17.2 ಮೀಟರ್ ಇರೋದ್ರಿಂದ ಅಲ್ಲಿ ನಾವು ಪ್ರತಿಫಲನವನ್ನು ಕಾಣ್ತೀವಿ, ಶಬ್ದದ ಪ್ರತಿಫಲನ. ಹೌದಾ, ಕರೆಕ್ಟ್ ಆನ್ಸರು ಆಪ್ಷನ್ ಬಿ, 17.2 ಮೀಟರ್. ಸೊ ನೆಕ್ಸ್ಟ್, ಮಹಿಳೆ ಶಾಂತಿ ಮತ್ತು ಭದ್ರತಾ ಸೂಚ್ಯಂಕದಲ್ಲಿ ಭಾರತಕ್ಕೆ ಯಾವ ಸ್ಥಾನ ಸಿಕ್ಕಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಯಾವ ಸ್ಥಾನಪ್ಪ ಅಂದ್ರೆ ಆಪ್ಷನ್ ಬಿ, 128ನೇ ಸ್ಥಾನ ಭಾರತಕ್ಕೆ ದೊರೆತಿದೆ. ಜಾರ್ಜ್ ಟೌನ್ ಇನ್ಸ್ಟಿಟ್ಯೂಟ್ನ 2023-24 ವುಮನ್ ಈ ಒಂದು ಇಂಡೆಕ್ಸ್ ಇದೆಯಲ್ಲ, ಸೂಚ್ಯಂಕದಲ್ಲಿ ಭಾರತವು 177 ದೇಶಗಳ ಪೈಕಿ 128ನೇ ಸ್ಥಾನದಲ್ಲಿ ಇದೆ. ಈ ಸೂಚ್ಯಂಕವು ಮಹಿಳೆಯರ ಸೇರ್ಪಡೆ, ನ್ಯಾಯ ಮತ್ತು ಭದ್ರತೆ ಎಂಬ 3 ಆಯಾಮಗಳನ್ನು ಆಧರಿಸಿ ದೇಶಗಳನ್ನು ಶ್ರೇಣೀಕರಿಸುತ್ತದೆ. ಹೌದಾ. ನೆಕ್ಸ್ಟ್, ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಸೂಚ್ಯಂಕ 2025ರಲ್ಲಿ ಭಾರತಕ್ಕೆ ಯಾವ ಸ್ಥಾನ ದೊರಕಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಯಾವ ಸ್ಥಾನಪ್ಪ ಅಂದ್ರೆ ಆಪ್ಷನ್ ಬಿ, 99ನೇ ಸ್ಥಾನ ಭಾರತಕ್ಕೆ ದೊರಕಿದೆ. ಇದರಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ನ ಸೂಚ್ಯಂಕದಲ್ಲಿ 2025ರ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಸೂಚ್ಯಂಕ ವರದಿಯ ಪ್ರಕಾರ ಭಾರತವು 167 ದೇಶಗಳ ಪೈಕಿ 99ನೇ ಸ್ಥಾನ ಪಡೆದು ಮೊದಲ ಬಾರಿಗೆ ಟಾಪ್ 100ರಲ್ಲಿ ಸ್ಥಾನವನ್ನು ಪಡೆದಿದೆ. ಭಾರತದ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಸ್ಕೋರ್ 67.0 ಆಗಿದ್ದು, ಶುದ್ಧ ಇಂಧನ, ಡಿಜಿಟಲ್ ಸಂಪರ್ಕ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಸಾಧಿಸಿದೆ. ನೆಕ್ಸ್ಟ್, ಆಗಸ್ಟ್ 2025ರಲ್ಲಿ ಘೋಷಿಸಿದ 67ನೇ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಸಂಘಟನೆ ಯಾವುದಂತ ಕ್ವಶನ್ ಕೇಳಿದ್ದಾರೆ. ಅಂದರೆ ನಾನ್ ಗೌರ್ಮೆಂಟಬಲ್ ಆರ್ಗನೈಸೇಷನ್ ಯಾವುದಂತಂದ್ರೆ ಆಪ್ಷನ್ ಸಿ, ಎಜುಕೇಟ್ ಗರ್ಲ್ಸ್. ಹೌದು, ಆಗಸ್ಟ್ 2025ರಲ್ಲಿ ರಾಜಸ್ಥಾನ್ ಮೂಲದ ಎಜುಕೇಟ್ ಗರ್ಲ್ಸ್ ಎನ್ನುವಂಥ ಸಂಸ್ಥೆ 67ನೇ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯ ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ ಆಯಿತು. ಗ್ರಾಮೀಣ ಮತ್ತು ಶೈಕ್ಷಣಿಕ ಹಿಂದುಳಿದ ಸಮುದಾಯಗಳ ಲಕ್ಷಾಂತರ ಬಾಲಕಿಯರನ್ನು ಶಾಲೆಗೆ ಸೇರಿಸಲು ಈ ಸಂಸ್ಥೆ ಕೆಲಸ ಮಾಡಿದೆ. ಹೌದಾ. ನೆಕ್ಸ್ಟ್, ಸಿಂಧೂ ಕಣಿವೆ ನಾಗರಿಕತೆಯ ವಿಶಾಲ ಸ್ನಾನಗೃಹ ದ ಗ್ರೇಟ್ ಬಾತ್ ಎಲ್ಲಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಎಲ್ಲಿಪ್ಪ ಅಂದ್ರೆ ಆಪ್ಷನ್ ಡಿ, ಮೊಹೆಂಜೊದಾರೋ. ಹೌದಾ, ವಿಶಾಲ ಸ್ನಾನಗೃಹವು ಇಂದಿನ ಪಾಕಿಸ್ತಾನದಲ್ಲಿರುವ ಮೊಹೆಂಜೊದಾರೋದಲ್ಲಿ ಪತ್ತೆಯಾಗಿದೆ. ಇದು ಇಟ್ಟಿಗೆಯಿಂದ ಕಟ್ಟಿದ ದೊಡ್ಡ ಜಲಾಶಯವಾಗಿದೆ.
ಇದನ್ನು ಧಾರ್ಮಿಕ ಶುದ್ಧೀಕರಣ ಅಥವಾ ವಿಶೇಷ ಸಮಾರಂಭಗಳಿಗೆ ಬಳಸುತ್ತಿದ್ದರು ಎಂದು ಇತಿಹಾಸಕಾರರು ನಂಬುತ್ತಾರೆ. ನೆಕ್ಸ್ಟ್, ಸುಸುಮು ಕಿಟಾಗವಾ, ರಿಚರ್ಡ್ ರಾಬ್ಸನ್ ಮತ್ತು ಓಮರ್ ಎಂ ಯಾಗಿ ಅವರಿಗೆ 2025 ನೊಬೆಲ್ ಪ್ರಶಸ್ತಿ ಯಾವ ಕ್ಷೇತ್ರದಲ್ಲಿ ಸಿಕ್ಕಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಯಾವ ಕ್ಷೇತ್ರಪ್ಪ ಅಂದ್ರೆ ಕೆಮಿಸ್ಟ್ರಿ ಅಥವಾ ರಸಾಯನಶಾಸ್ತ್ರದಲ್ಲಿ. ಸೊ 2025 ರಸಾಯನಶಾಸ್ತ್ರದ ನೊಬೆಲ್ ಪ್ರಶಸ್ತಿಯನ್ನು ಲೋಹ ಸಾವಯವ ಚೌಕಟ್ಟುಗಳು ವಿನ್ಯಾಸ ಮತ್ತು ಸಂಶ್ಲೇಷಣೆಗಾಗಿ ಈ 3 ವಿಜ್ಞಾನಿಗಳಿಗೆ ನೀಡಲಾಯಿತು. ಈ ಒಂದು MOFಗಳು ಅಂದರೆ ಮೆಟಲ್ ಆರ್ಗಾನಿಕ್ ಫ್ರೇಮ್ವರ್ಕ್ಸ್ ಅನಿಲ ಸಂಗ್ರಹ, ಇಂಗಾಲ ಸೆರೆ ಹಿಡಿಯುವಿಕೆ ಮತ್ತು ವೇಗವರ್ಧನೆಯಲ್ಲಿ ಬಳಕೆಯಾಗುವ ಸರಂಧ್ರ ವಸ್ತುಗಳಾಗಿವೆ. ನೆಕ್ಸ್ಟ್, ಭಾರತ ಸರ್ಕಾರದ ಥಿಂಕ್ ಟ್ಯಾಂಕ್ ಅಥವಾ ನೀತಿ ಆಯೋಗದಲ್ಲಿ ನೀತಿ ಎಂಬ ಅದರ ಪೂರ್ಣ ರೂಪ ಏನಂತ ಕ್ವಶನ್ ಕೇಳಿದ್ದಾರೆ. ಅಂದರೆ ಫುಲ್ ಫಾರ್ಮ್ ಆಫ್ ನೀತಿ. ಸೊ ಏನಪ್ಪ ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಅಂದರೆ ಆಪ್ಷನ್ ಬಿ ಇದಕ್ಕೆ ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ನೀತಿ ಆಯೋಗವನ್ನು ಜನವರಿ 1, 2015 ಸ್ಥಾಪನೆ ಮಾಡಲಾಗುತ್ತೆ. ಇದರ ಬದಲಾಗಿ ಯೋಜನಾ ಆಯೋಗದ ಬದಲಾಗಿ ಇದು ಸರ್ಕಾರಕ್ಕೆ ನೀತಿ ವಿಷಯಗಳಲ್ಲಿ ಸಲಹೆ ನೀಡುವ ಸಹಕಾರಿ ಒಕ್ಕೂಟ ವ್ಯವಸ್ಥೆಯನ್ನು ಉತ್ತೇಜಿಸುವ ಥಿಂಕ್ ಟ್ಯಾಂಕ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತದೆ. ನೆಕ್ಸ್ಟ್, ಶಾಸಕಾಂಗ ಅಥವಾ ಕಾರ್ಯಾಂಗದ ಯಾವುದೇ ಕಾನೂನನ್ನು ಅಮಾನ್ಯವೆಂದು ಘೋಷಿಸಿ ಸಂವಿಧಾನದ ಸರ್ವೋಚ್ಚತೆಯನ್ನು ರಕ್ಷಿಸುವ ನ್ಯಾಯಾಲಯದ ಪ್ರಕ್ರಿಯೆ ಯಾವುದು ಅಂತ ಕ್ವಶನ್ ಕೇಳಿದ್ದಾರೆ. ಯಾವುದಪ್ಪ ಅಂದ್ರೆ ಆಪ್ಷನ್ ಬಿ ನ್ಯಾಯಿಕ ಸಮೀಕ್ಷೆ ಅಥವಾ ಪುನರಾವಲೋಕನ ಅಥವಾ ಜುಡಿಷಿಯಲ್ ರಿವ್ಯೂ. ಸೊ ಒಂದು ವೇಳೆ ಕಾನೂನು ಸಂವಿಧಾನದ ಮೂಲ ರಚನೆಗೆ ವಿರುದ್ಧವಾಗಿದ್ದರೆ ನ್ಯಾಯಾಲಯವು ಅದನ್ನು ಶೂನ್ಯ ಮತ್ತು ಅಮಾನ್ಯ ಎಂದು ಘೋಷಿಸಿ ರದ್ದುಗೊಳಿಸುತ್ತದೆ. ಸಿಂಧೂ ಕಣಿವೆ ನಾಗರಿಕತೆಯ ಯಾವ ನಗರದಲ್ಲಿ ಪ್ರಾಚೀನ ಗೋಧಿ ಬಂದರು ಅಥವಾ ಪ್ರಾಚೀನ ಬಂದರು ಪತ್ತೆಯಾಗಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಎಲ್ಲಿಪ್ಪ ಅಂದ್ರೆ ಗುಜರಾತ್ನ ಲೋಥಾಲ್ನಲ್ಲಿ ಸೊ ಈ ಒಂದು ಬಂದರು ಪತ್ತೆಯಾಗಿದೆ. ಹೌದಾ? ಈ ಡಾಕ್ಯಾರ್ಡ್ ಭೋಗಾವೋ ನದಿಗೆ ಸಂಪರ್ಕ ಹೊಂದಿತ್ತು ಮತ್ತು ಹಡಗುಗಳ ಬರುವ ಮತ್ತು ಹೋಗುವಿಕೆಗೆ ಅನುಕೂಲವಾಗುವಂತೆ ಇಟ್ಟಿಗೆಯಿಂದ ನಿರ್ಮಿಸಲಾಗಿತ್ತು. ನೆಕ್ಸ್ಟ್, ರತೌಂದಿ ಅಂದರೆ ಅದರ ಅರ್ಥ ಏನಂದರೆ ಇರುಳು ಗುರುಡುತನ ಅಥವಾ ರಾತ್ರಿ ಗುರುಡುತನ, ರಾತ್ರಿ ಕಣ್ಣು ಕಾಣದೇ ಇರುವಿಕೆ ಯಾವ ವಿಟಮಿನ್ನ ತೀವ್ರ ಕೊರತೆಯಿಂದ ಉಂಟಾಗುತ್ತದೆ ಅಂತ ಕ್ವಶನ್ ಕೇಳಿದ್ದಾರೆ. ಯಾವ ವಿಟಮಿನ್ ಅಂದ್ರೆ ಆಪ್ಷನ್ ಎ ವಿಟಮಿನ್ನಿಂದ. ಹೌದಾ? ಆಪ್ಷನ್ ಡಿ ವಿಟಮಿನ್ನಿಂದ ರಿಕೆಟ್ಸ್ ಉಂಟಾಗುತ್ತದೆ, ರಿಕೆಟ್ಸ್. ಇನ್ನು ಆಪ್ಷನ್ ಸಿ ಇಂದ ಸ್ಕರ್ವಿ ಉಂಟಾಗುತ್ತೆ. ಯಾವುದು? ಸ್ಕರ್ವಿ. ಇನ್ನು ಆಪ್ಷನ್ ಬಿ 1 ಯಾವುದು ಉಂಟಾಗುತ್ತೆ ಅದನ್ನು ನೀವು ಕಮೆಂಟ್ ಮಾಡಿರಿ. ನೆಕ್ಸ್ಟ್, ಭಾರತೀಯ ಸಂವಿಧಾನದ ಪೀಠಿಕೆಯಲ್ಲಿ ಪಂಥ ನಿರಪೇಕ್ಷ ಅಥವಾ ಸಮಾಜವಾದಿ ಅಂತ ಕೂಡ ಕರೀತಾರೆ. ಸಮಾಜವಾದಿ ಪದದ ಸರಿಯಾದ ಅರ್ಥವೇನಂತ ಕ್ವಶನ್ ಕೇಳಿದ್ದಾರೆ. ಸರಿಯಾದ ಅರ್ಥವೇನಪ್ಪ ಅಂದರೆ ಈ ಒಂದು ದೇಶಕ್ಕೆ ಅಥವಾ ರಾಜ್ಯಕ್ಕೆ ತನ್ನದೇ ಆದ ನಿರ್ದಿಷ್ಟ ಧರ್ಮ ಇಲ್ಲ, ಎಲ್ಲ ಧರ್ಮಗಳನ್ನು ಸಮಾನವಾಗಿ ಗೌರವಿಸುವುದು. ಆಪ್ಷನ್ ಸಿ. ಹೌದಾ? ನೆಕ್ಸ್ಟ್, ಇದನ್ನು 42ನೇ ತಿದ್ದುಪಡಿ 1976ರಲ್ಲಿ ಸಮಾಜವಾದಿ, ಜಾತ್ಯತೀತ ಮತ್ತು ಅಖಂಡತೆ ಅನ್ನೋಂಥ 3 ಶಬ್ದಗಳನ್ನು ಭಾರತದ ಸಂವಿಧಾನದ ಪ್ರಸ್ತಾವನೆಗೆ ಸೇರಿಸಲಾಗುತ್ತೆ. ಹೌದಾ? ಇದರ ಮೂಲಕ ಏನು ತಿಳಿದಪ್ಪ ಅಂದ್ರೆ ನಮ್ಮ ದೇಶಕ್ಕೆ ಯಾವುದೇ ರೀತಿಯ ಅಧಿಕೃತ ಧರ್ಮ ಅಲ್ಲ, ನಮ್ಮದೊಂದು ಜಾತ್ಯತೀತ ಸಮಾಜವಾದಿ ರಾಷ್ಟ್ರ. ನೆಕ್ಸ್ಟ್, ಸಂವಿಧಾನದ ಪೀಠಿಕೆಯು ಸಂವಿಧಾನದ ಭಾಗವಾಗಿದೆ ಎಂದು ಯಾವ ಪ್ರಕರಣದಲ್ಲಿ ತೀರ್ಪು ನೀಡಲಾಯಿತು? ಯಾವ ಪ್ರಕರಣಪ್ಪ ಅಂದ್ರೆ ಆಪ್ಷನ್ ಸಿ ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಸರ್ಕಾರ. 1973ರ ಪ್ರಕರಣದಲ್ಲಿ ಸಂವಿಧಾನ ಪೀಠಿಕೆಯು ಸಂವಿಧಾನದ ಭಾಗವಾಗಿದೆ ಅಂತ ತೀರ್ಪು ನೀಡಲಾಯಿತು. ಕಾಶ್ಮೀರಿ ಆಡಳಿತ ಮತ್ತು ಇತಿಹಾಸದ ಬಗ್ಗೆ ಪ್ರಸಿದ್ಧ ಐತಿಹಾಸಿಕ ಗ್ರಂಥ ರಾಜತರಂಗಿಣಿಯ ಲೇಖಕ ಯಾರಂತ ಕ್ವಶನ್ ಕೇಳಿದ್ದಾರೆ. ಸೊ ಯಾರಪ್ಪ ಅಂದ್ರೆ ಆಪ್ಷನ್ ಬಿ ಕಲ್ಹಣ. ಹೌದಾ?
ನೆಕ್ಸ್ಟ್ 2024ರ ಪ್ಯಾರಿಸ್ ಬೇಸಿಗೆ ಒಲಿಂಪಿಕ್ಸ್ನಲ್ಲಿ ಒಟ್ಟು 126 ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆದ ದೇಶ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಯಾವುದಪ್ಪ ಅಂದರೆ ದೇಶ ಅದು USA, ಸಂಯುಕ್ತ ರಾಜ್ಯ ಅಥವಾ ಅಮೇರಿಕಾ ಸಂಯುಕ್ತ ಸಂಸ್ಥಾನ ಅಂತ ಕರಿತೀವಿ. ಹೌದಾ. ಸೊ ಇದು ಒಟ್ಟಾರೆಯಾಗಿ 40 ಚಿನ್ನ, 44 ಬೆಳ್ಳಿ, 42 ಕಂಚು ಪದಕಗಳೊಂದಿಗೆ ಒಟ್ಟಾರೆ 126 ಪದಕಗಳನ್ನು ಪಡೆದು ಅಗ್ರಸ್ಥಾನವನ್ನು ಪಡೆದುಕೊಂಡಿತು. ಇದರಲ್ಲಿ ಭಾರತ ಪಡೆದಿದ್ದು ಒಟ್ಟು 6 ಪದಕಗಳು. ಹೌದಾ, ಒಟ್ಟು 6 ಪದಕಗಳು ಈ ಒಂದು ಒಲಿಂಪಿಕ್ಸ್ನಲ್ಲಿ. ನೆಕ್ಸ್ಟ್, ಹೊಸ ರಾಜ್ಯಗಳ ರಚನೆ ಮತ್ತು ಅಸ್ತಿತ್ವದಲ್ಲಿರುವ ರಾಜ್ಯಗಳ ಕ್ಷೇತ್ರ, ಗಡಿ ಅಥವಾ ಹೆಸರು ಬದಲಿಸಲು ಸಂಸತ್ತಿಗೆ ಅಧಿಕಾರ ನೀಡುವ ಸಂವಿಧಾನದ ವಿಧಿ ಯಾವುದಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಯಾವುದಪ್ಪ ಅಂದ್ರೆ ವಿಧಿ 3. ಓಕೆ. ನೆಕ್ಸ್ಟ್, ಪ್ರಾರಂಭಿಕ ತಮಿಳು ಸಾಹಿತ್ಯ ಸಂಘದ ಪ್ರಕಾರ ತಮಿಳು ಪ್ರದೇಶದಲ್ಲಿ ವಾಸಿಸುವ ಸಾಮಾನ್ಯ ಉಳುಮೆಗಾರರು ಅಥವಾ ರೈತರನ್ನು ಯಾವ ಹೆಸರಿನಿಂದ ಕರೆಯಲಾಗುತ್ತಿತ್ತು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಯಾವ ಹೆಸರಪ್ಪ ಅಂದ್ರೆ ಆಪ್ಷನ್ ಬಿ, ಉಳವರ್. ಶ್ರೀ ಸಂಗಮ್ ಸಾಹಿತ್ಯದಲ್ಲಿ ಉಳವರ್ ಎಂದರೆ ನೇರವಾಗಿ ನೆಲವನ್ನು ಉತ್ತಿ ಬೇಸಾಯ ಮಾಡುವ ಸಾಮಾನ್ಯ ರೈತರು. ಉಳು ಎಂದರೆ ಉಳುಮೆ, ಉಳುವರ್ ಎಂದರೆ ರೈತರು ಅಥವಾ ಉಳುಮೆ ಮಾಡುವವರು. ವೆಲ್ಲಾಳರ್ ದೊಡ್ಡ ಭೂಮಾಲೀಕ ವರ್ಗ, ಅರಸರ್ ಆಡಳಿತ ವರ್ಗ, ಕಡೈಸಿಯರ್ ಕೆಳವರ್ಗ ಕಾರ್ಮಿಕರನ್ನು ಸೂಚಿಸುತ್ತಿತ್ತು. ಉಳವರ್ ಮರುತ್ತಮ್ ತಿಣೈ ಭೂಮಿಯ ಜನರು. ನೆಕ್ಸ್ಟ್, ಪ್ರಸಿದ್ಧ ಪಾರಂಪರಿಕ ಲೋಕ ಸಂಗೀತ ನಾಟ್ಯ ರೂಪ ಸಾಂಗ್ ಮುಖ್ಯವಾಗಿ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾವ ರಾಜ್ಯಪ್ಪ ಅಂದ್ರೆ ಆಪ್ಷನ್ ಬಿ, ಹರಿಯಾಣ. ಪಂಜಾಬ್ ಅಂತ ಬಂದಾಗ ನಾವು ಗಿದ್ದಾ ಮತ್ತು ಬಾಂಗ್ರಾವನ್ನು ನೋಡ್ತೀವಿ, ಬಾಂಗ್ರಾ. ಇನ್ನು ಗುಜರಾತ್ ಅಂತ ಬಂದಾಗ ಅದು ಗಾರ್ಬಾ, ದಾಂಡಿಯಾ ಅಂತ ನೋಡ್ತೀವಿ. ಇನ್ನು ಅಸ್ಸಾಂ ಅಂತ ಬಂದಾಗ ಇದರಲ್ಲಿ ಬಿಹುವನ್ನು ನೋಡ್ತೀವಿ, ಬಿಹು, ಮತ್ತು ಶಾಸ್ತ್ರೀಯ ನೃತ್ಯವಾದಂತಹ ಸತ್ರಿಯಾನ ನೋಡ್ತೀವಿ. ಓಕೆ. ಸೊ ಇವು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಜನಪದ ಹಾಗೂ ಶಾಸ್ತ್ರೀಯ ನೃತ್ಯಗಳು. ಕ್ಷೇತ್ರಫಲ ದೃಷ್ಟಿಯಿಂದ ಭಾರತದ ಯಾವ ರಾಜ್ಯವು ಗಂಗಾ ನದಿ ಬೇಸಿನ್ ಅಂದರೆ ಗಂಗಾ ನದಿ ಮುಖಜ ಭೂಮಿ ಅತಿ ದೊಡ್ಡ ಭಾಗವನ್ನು ಹೊಂದಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಯಾವುದಪ್ಪ ಅಂದ್ರೆ ಆಪ್ಷನ್ ಸಿ, ಉತ್ತರ ಪ್ರದೇಶ. ಹೌದಾ. ಗಂಗಾ ನದಿ ಜಲಾನಯನ ಪ್ರದೇಶವು ಭಾರತದಲ್ಲಿ ಸುಮಾರು 8.6 ಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ. ಇದರಲ್ಲಿ ಅತಿ ಹೆಚ್ಚು ಭಾಗ ಸುಮಾರು 34% ಉತ್ತರ ಪ್ರದೇಶದಲ್ಲಿ ಇದೆ. ಮಧ್ಯಪ್ರದೇಶದಲ್ಲಿ 23%, ಬಿಹಾರದಲ್ಲಿ 16%, ರಾಜಸ್ಥಾನದಲ್ಲಿ 13% ಹೊಂದಿದ್ದು ಉತ್ತರ ಪ್ರದೇಶದ ಗಂಗಾ ಮತ್ತು ಯಮುನಾ ನದಿಗಳಿಂದಾಗಿ ಅತಿ ದೊಡ್ಡ ಜಲಗ್ರಹಣ ಕ್ಷೇತ್ರ ಹೊಂದಿದೆ. ನೆಕ್ಸ್ಟ್, ಕ್ರಿಸ್ಟಲೀಕರಣ ಅಥವಾ ಕ್ರಿಸ್ಟಲೈಸೇಷನ್ ಯಾವ ಕೆಳಗಿನ ಪ್ರಕ್ರಿಯೆಗೆ ಪ್ರಮುಖ ಉದಾಹರಣೆಯಾಗಿದೆ? ಯಾವುದಪ್ಪ ಅಂದ್ರೆ ಆಪ್ಷನ್ ಬಿ, ಫಿಸಿಕಲ್ ಪ್ರೊಸೆಸ್ ಅಥವಾ ಭೌತಿಕ ಪ್ರಕ್ರಿಯೆ. ಕ್ರಿಸ್ಟಲೀಕರಣ ಅಂದರೆ ದ್ರಾವಣದಿಂದ ಘನ ಹರಳುಗಳನ್ನು ಬೇರ್ಪಡಿಸುತ್ತದೆ. ಓಕೆ. ಉದಾಹರಣೆ, ಸಕ್ಕರೆ ದ್ರಾವಣದಿಂದ ಸಕ್ಕರೆ ಹರಳನ್ನು ಬೇರ್ಪಡಿಸುವುದು. ಥಾರ್ ಮರುಭೂಮಿಯ ಉತ್ತರ ಭಾಗ, ವಿಶೇಷವಾಗಿ ಹನುಮಾನ್ಗಢ ಮತ್ತು ಶ್ರೀಗಂಗಾನಗರದಲ್ಲಿ ಕಂಡುಬರುವ ಫಲವತ್ತಾದ ಕಚಾರಿ ಬಯಲುಗಳನ್ನು ಯಾವ ನದಿ ನಿರ್ಮಿಸುತ್ತದೆ ಕ್ವಶನ್ ಕೇಳಿದ್ದಾರೆ. ಸೊ ಯಾವ ನದಿಪ್ಪ ಅಂದರೆ ಗಗ್ಗರ್ ನದಿ ಅಥವಾ ಸರಸ್ವತಿ ನದಿ. ಹೌದಾ. ನೆಕ್ಸ್ಟ್, ಕರ್ನಾಟಕದ ಪ್ರಸಿದ್ಧ ಕುದುರೆಮುಖ ಪ್ರಸಿದ್ಧ ಯಾವ ಖನಿಜದ ಗಣಿಗಾರಿಕೆಗೆ ಹೆಸರುವಾಸಿಯಾಗಿದೆ? ಬಾಕ್ಸೈಟ್, ಕಬ್ಬಿಣದ ಅದಿರು, ತಾಮ್ರ, ಅಭ್ರಕ. ಯಾವುದಪ್ಪ ಅಂದರೆ ಆಪ್ಷನ್ ಬಿ, ಕಬ್ಬಿಣದ ಅದಿರು. ಹೌದಾ. ಇದು ಚಿಕ್ಕಮಗಳೂರಲ್ಲಿ ಕಂಡುಬರುತ್ತದೆ. ಕುದುರೆಮುಖ ಎಂಬುದು ವಿಶ್ವದರ್ಜೆಯ ಕಬ್ಬಿಣದ ಅದಿರಿನ ನಿಕ್ಷೇಪಗಳಿಗೆ ಪ್ರಸಿದ್ಧವಾಗಿತ್ತು. ಸೊ ಪ್ರಸ್ತುತ ಇಲ್ಲಿ KIOCL
ಇಲ್ಲಿ ಗಣಿಗಾರಿಕೆಯನ್ನು ನಡೆಸುತ್ತಿತ್ತು. ಕುದುರೆಮುಖ ಐರನ್ ಓರ್ ಕಾರ್ಪೊರೇಟ್ ಲಿಮಿಟೆಡ್. ಹೌದಾ? ಪರಿಸರ ಕಾರಣಗಳಿಂದ 2006ರಲ್ಲಿ ಇಲ್ಲಿ ಗಣಿಗಾರಿಕೆಯನ್ನು ಸ್ಥಗಿತ ಮಾಡಿದ್ದಾರೆ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಈಗ ಸಂರಕ್ಷಿತ ಪ್ರದೇಶವಾಗಿದೆ. ಡೆನ್ಮಾರ್ಕ್ ರಾಜಶಾಹಿ ಅಡಿಯಲ್ಲಿ ಅಧಿಕೃತ ಸ್ವಾಯತ್ತ ಪ್ರದೇಶಗಳು ಯಾವ 2 ಸ್ವಾಯತ್ತ ಪ್ರದೇಶಗಳು ಅಂತ ಕ್ವಶನ್ ಕೇಳಿದಾರೆ. ಯಾವುದಪ್ಪ ಅಂದ್ರೆ ಆಪ್ಷನ್ ಬಿ ಗ್ರೀನ್ಲ್ಯಾಂಡ್ ಮತ್ತು ಪ್ಯಾರೋ ದ್ವೀಪ ಸಮೂಹ. ಹೌದಾ? ಕಂಪ್ಯೂಟರ್ ಶಬ್ದಾವಳಿಯಲ್ಲಿ CDRW ನ ಪೂರ್ಣರೂಪ ಅಂದರೆ ಏನಂತ ಕ್ವಶನ್ ಕೇಳಿದ್ದಾರೆ. ಸೊ ಏನಪ್ಪ ಅಂದರೆ ಕಾಂಪ್ಯಾಕ್ಟ್ ಡಿಸ್ಕ್ ರೀರೈಟಬಲ್. CDRW ಅಂದರೆ ಕಾಂಪ್ಯಾಕ್ಟ್ ಡಿಸ್ಕ್ ರೀರೈಟಬಲ್. ಇದರಲ್ಲಿ ಡೇಟಾವನ್ನು ಹಲವು ಬಾರಿ ಅಳಿಸಿ ಮತ್ತೆ ನಾವು ಬರೆಯಬಹುದು ಅಥವಾ ಸ್ಟೋರ್ ಮಾಡಬಹುದು. CDRನಲ್ಲಿ ಒಮ್ಮೆ ಮಾತ್ರ ಬರೆಯಬಹುದು, ಆದರೆ CDRWನಲ್ಲಿ 1000 ಬಾರಿವರೆಗೆ ಡೇಟಾವನ್ನು ಅಳಿಸಿ ನಾವು ಮತ್ತೆ ಬರೆಯಬಹುದು. ಹೌದಾ? ಸೊ ಇದಿಷ್ಟು ಇವತ್ತಿನ RRB NTPC ಅಂಡರ್ ಗ್ರ್ಯಾಜುಯೇಟ್ ಮೊದಲನೇ ಶಿಫ್ಟ್ನ ಕ್ವಶನ್ಸ್ ಆಗಿತ್ತು. ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ರಿಲೇಟಿವ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೈಪ್ ಕೊಡೋದನ್ನು ಮರಿಬೇಡಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರೂ ಚೆನ್ನಾಗಿ ಸ್ಟಡಿ ಮಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.